ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಏನಂದರೆ ಕಾಂಗ್ರೆಸ್ಸಿನಿಂದ ಟಿಕೆಟಿಗಾಗಿ ಸಾಕಷ್ಟು ಒಂದು ಪೈಪೋಟಿ ನಡೆದಿರುವಂಥದ್ದು, ಆಯ್ಕೆಯಲ್ಲೂ ಕೂಡ ಸಾಕಷ್ಟು ಕುತೂಹಲ ಕೂಡ ನಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವರು ಅವರ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಅವರಿಗೆ ಸೆಡ್ಯೂಡಿಯಂತೆ ಮತ್ತೇನೆಂದರೆ ಸಾದಿಕ್ ಪೈಲ್ವಾನರು ಕೂಡ ಈಗ ಕಾಂಗ್ರೆಸ್ಸಿನ ಪ್ರಮುಖ ಮುಖಂಡರು ನಾಮಪತ್ರಕ್ಕೆ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅವ್ರನ್ನ ಮಾತನಾಡಿಸ ಹೋಗೋಣ. ಸರ್, ಇತ್ತಾಗ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಾದಂಥ ಸಮರ್ಥ್ ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ನೀವು ಕೂಡ ಮಾಡ್ತಾ ಇದ್ದೀರಾ. ಏನು ಜನರಿಗೆ ಏನು ಸಂದೇಶ ಕೊಡ್ತಾ ಇದ್ದೀವಿ ಸರ್ ನಿಮ್ಮ? ನಾನು ಇನ್ನೊಬ್ಬರ ಪರವಾಗಿ ನಾನು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಭಾರತ ಸಂವಿಧಾನದ ಪ್ರಕಾರ, ಭೀಮರಾವ್ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಹಕ್ಕಿದೆ, ಹಾಕಿದ್ದೀವಿ. ಬಿ ಫಾರಮ್ಮು ಈ ಕ್ಷಣಕ್ಕೂ ಸಂಜೆವರೆಗೂ ನಾಳೆ ಬೆಳಗ್ಗೆ 11 ಗಂಟೆವರೆಗೂ ನನಗೆ ಬಿ ಫಾರಂ ಕಾಂಗ್ರೆಸ್ಸಿಂದ ಬರ್ತದೆ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದಿಂದ ಅರ್ಜಿಯನ್ನು ಈಗ ಸಲ್ಲಿಸಿ ಹೊರಗೆ ಬಂದಿದ್ದೇನೆ. ತಾವು ಬಂದು ನನಗೆ ಕೇಳ್ತಿದ್ದೀರಿ. ಸರ್, ಈಗ ಎಷ್ಟು ವರ್ಷದ ನೀವು ಈ ಪಕ್ಷದಲ್ಲಿ ಇದ್ದೀರಾ? ಪಕ್ಷದಲ್ಲಿ ಮುಸ್ಲಿಂ ಜನಾಂಗವನ್ನ ಇಲ್ಲಿ ಹಿಂದಿಕ್ಲಾಗ್ತಾ ಅಂತ, ಮುಸ್ಲಿಂ ಜನಾಂಗನ ಹಿಂದಿಕ್ತಾ ಇದ್ದಾರಂತ ನಿಮ್ಮ ಪಕ್ಷದವರು? ಇಲ್ಲ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ಜಗತ್ತಲ್ಲ, ಈ ಡಿಸ್ಟಿಕ್ ರಾಜ್ಯ ದಾವಣಗೆರೆ ಬಿಟ್ಟು ಇನ್ನೊಂದು ರಾಜ್ಯದಲ್ಲಿನೂ ಭಾರತದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ಕೊಂಡ್ ಬಂದಿದೆ. ಮುಂದಾದ್ರೂ ಆಡಳಿತ ಕಾಂಗ್ರೆಸ್ ಮಾಡ್ತೈತಿ. ನಾವು ಸಿದ್ಧ ಕಾಂಗ್ರೆಸ್ಸಿಗೆ ದುಡ್ದಂಥ ವ್ಯಕ್ತಿಗಳು, ಹಳೆ ಜನ, ನಾವು ಹಳಬ್ರು. ನಾವು ಕೊಂಡಜ್ಜಿ ಬಸಪ್ಪಂದ ಹಿಡಿದು ಶಾಮನೂರು ಶಿವಶಂಕರಪ್ಪವರಿಗೂ ನಾವು MP ಎಲೆಕ್ಷನ್ಗೂ MLA ಎಲೆಕ್ಷನ್ಗೆ ಮಾಡ್ಕೊಂಡ್ ಬಂದಿದ್ದೀವಿ. ಈಗ ಮುಂದಾದ್ರೂ ನಮ್ಗೆಲ್ಲ ಪಕ್ಷದಿಂದ ನಮಗೆ ಗುರುತಿಸ್ಲಿ ಅಂತೇಳಿ ಇಲ್ಲಿಂದ 4ನೇ ಸತಿ ನಾನು ಅರ್ಜಿ ಸಲ್ಲಿಸ್ತಾ ಇದ್ದೇನೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಮತಗಳಂತಂದ್ರೆ ಅವು ನಿಮ್ಮ ಮತಗಳು, ನಿಮ್ಮ ಸಮುದಾಯದ ಮತಗಳು. ನಿಮ್ಮ ಸಮುದಾಯದ ಜನರಿಗೆ ಒಬ್ಬ ನಾಯಕನಿಗೆ ಮಾಡಲಿಲ್ಲ ಏನಂದ್ರೆ ಶಾಮನೂರು ಶಿವಶಂಕರಪ್ಪ ಕುಟುಂಬ ಅಡ್ಡ ಇರ್ತದೆ ಅಂತನ. ಸರ್, ಅದು ಇನ್ನೊಬ್ಬರಿಗೆ ನಾವು ಅಡ್ಡಿ ಇಡೋದಲ್ಲ. ನಮ್ಮ ಇಸ್ಲಾಂ ಧರ್ಮದ ಪ್ರಕಾರ ನಾವು ಮುಸಲ್ಮಾನರು, ನಾವು ಭಾರತೀಯರು, ನಾವು ಕರ್ನಾಟಕದ ರಾಜ್ಯದವರು. ನಮ್ಗೆ ಹಕ್ಕಿದೆ ಕೇಳೋದು. ಇನ್ನೊಬ್ಬರ ಬಗ್ಗೆ ನಾವು ಹೇಳಕ್ಕೆ ನಮ್ಗೆ ಎಲ್ಲ ಇದು ಇಲ್ಲ. ನಮ್ದು ಒಂದೇ ಗುರುತು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಜಾಸ್ತಿ ಮತ ಇರೋದ್ರಿಂದ ಒಂದೇ ಪಕ್ಷದಿಂದ ನಾವೆಲ್ಲ ನಮ್ಮ ಮತದಿಂದ ನಾವು ಗೆಲ್ಲೋದಲ್ಲ ಅಂತೇಳಿ ನಮ್ಗೆ ಗೊತ್ತೇ ಇದೆ. ಎಲ್ಲಾ ಧರ್ಮದವರು ಸೇರಿ ಕೈ ಚಪ್ಪಾಳಿಸಿದ್ರೆ ನಾವೆಲ್ಲ ಮುಂದೆ ಗಾಡಿ ಸಾಗಕ್ಕೆ, ಒಂದು ದಾರಿ ಸಾಗಕ್ಕೆ ಒಂದು ರಸ್ತೆ ಇರ್ತದೆ. ಸರ್, ಒಂದ್ ವೇಳೆ ಏನಾದ್ರು ಮನವೊಲಿಸಿ ಕೊಟ್ಟಿರೋ ನಾಮಪತ್ರ ಹಿಂದೆ ತಗೊಳ್ಕೊಡ್ರಿ ಅಂತೇಳಿ ಮುಖಂಡ್ರೆ ಏನಾದ್ರು ಹೇಳಿದ್ರೆ ತಕೊಂತೀರ ಹಿಂದಕ್ಕಂತ? ಅದು ನಾವು ಸೋಮವಾರ ನಿರ್ಧಾರ ತಗೊಂತೀವಿ ಸರ್. ಸೋಮವಾರ ನಿರ್ಧಾರ ತಗೊಂತೀವಿ. ಇದಿಷ್ಟು ಏನಂದ್ರೆ ಪಕ್ಷ ಈಗ ಕಾಂಗ್ರೆಸ್ನಿಂದ ಏನಂತಂದ್ರೆ ನಾಮಪತ್ರ ಸಲ್ಲಿಸತಕ್ಕಂಥದ್ದು ಪೈಲ್ವಾನ್ ಅವರ ಮಾತು. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್, ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.